ಗಣರಾಜ್ಯೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿದೆ. 75ನೇ ಗಣರಾಜ್ಯೋತ್ಸವ, ಇದಕ್ಕೋಸ್ಕರ ಸರ್ವ ಸನ್ನದ್ಧವಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ. ಕರ್ತವ್ಯ ಪಥದಲ್ಲಿ ಪರೇಡ್ಗೆ ಸಕಲ ಸಿದ್ಧತೆ. ಈ ಬಾರಿಯ ಪರೇಡ್ನಲ್ಲಿ ಸ್ತ್ರೀ ಶಕ್ತಿಯ ಪ್ರದರ್ಶನದ ಥೀಮನ್ನು ಇಡಲಾಗಿದೆ. ಪರೇಡ್ನಲ್ಲಿ ಮಹಿಳಾ ಪಥ ಸಂಚಲನ ನಡೆಯೋದು ಈ ಬಾರಿಯ ವಿಶೇಷ. ವಿವಿಧ ತುಕಡಿಗಳಿಂದ ಈಗಾಗಲೇ ಕವಾಯತು ಆರಂಭವಾಗಿದೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮುಖ್ಯ ಅತಿಥಿಯಾಗಿ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಆಗಮಿಸಲಿದ್ದಾರೆ. ನಮಗನ್ಸುತ್ತೆ 22ನೇ ತಾರೀಕು ರಾಮನ ಭವ್ಯ ಮಂದಿರ ಉದ್ಘಾಟನೆ, 26ನೇ ತಾರೀಕು ಗಣರಾಜ್ಯೋತ್ಸವ. ಇನ್ನು ಮುಂದಿನ ವರ್ಷದಿಂದ 22ನೇ ತಾರೀಕು ರಾಮನ ಹಬ್ಬ, 26ನೇ ತಾರೀಕು ರಾಷ್ಟ್ರದ ಹಬ್ಬ. ಅಂದರೆ ಎರಡೂ ಸೇರಿ ಪೂರ್ತಿ ಒಂದು ವಾರ ರಾಷ್ಟ್ರದ ಹಬ್ಬವಾಗಲಿದೆ. ಯಾಕಂದರೆ ರಾಷ್ಟ್ರದ ಸಂಸ್ಕೃತಿಯ ಪ್ರತೀಕ ರಾಮ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವೇ ಕಟ್ಟಿಕೊಂಡಂಥ ವ್ಯವಸ್ಥೆ ಅದು ಗಣರಾಜ್ಯೋತ್ಸವ ದಿನ 26ನೇ ತಾರೀಕು. ಸೊ ಒಂದು ರಾಷ್ಟ್ರೀಯ ಹಬ್ಬವಾಗಿ ಶ್ರೀರಾಮ ದೇವಾಲಯ ಸಮರ್ಪಣೆ ಕೂಡ ಆಗಲಿದೆ ಅನ್ನುವಂಥ ಒಂದು ಆಸೆ. ಯಾಕೆಂದರೆ 22ನೇ ತಾರೀಕು ಮತ್ತು 26ನೇ ತಾರೀಕು ಗಣರಾಜ್ಯೋತ್ಸವ. 75ನೇ ಗಣರಾಜ್ಯೋತ್ಸವ ಪೆರೇಡ್ ನಮಗೆಲ್ಲ ಗೊತ್ತಿದೆ. ಭಾಳ ಹೆಮ್ಮೆಯ ವಿಚಾರಗಳನ್ನು ದೆಹಲಿಯಿಂದ ಕೂಡ ನಮ್ಮ ಪ್ರತಿನಿಧಿ ನಟೇಶ್ ನಿಮಗೆ ನೀಡಲಿದ್ದಾರೆ. ಒಂದು ಕಡೆ ಸಾಂಸ್ಕೃತಿಕ ಧಾರ್ಮಿಕ ರಾಜಧಾನಿ, ಮತ್ತೊಂದು ಕಡೆ ರಾಷ್ಟ್ರ ರಾಜಧಾನಿ, ಎರಡೂ ಕಡೆಗಳಿಂದಲೂ ಕೂಡ ನಿಮಗೆ ಸತತವಾಗಿ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಬೆಳಿಗ್ಗೆ 3-3:30ಗೆ ಹೋಗಿ ಅಲ್ಲಿ ಲೈನಲ್ಲಿ ನಿಂತ್ಕೊಳ್ತಾರೆ. ಕೆಲವೆಲ್ಲ ಸ್ವಲ್ಪ ಇರುಸು ಮುರುಸುಗಳು ಅಂತಂದರೆ ಇದೆ. ಪೊಲೀಸರಿಗೂ ಕೂಡ ಕರೆಕ್ಟಾಗಿ ಈ ಥರ ಭಕ್ತಾದಿಗಳು ಬರುವಾಗ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಐಡಿಯಾ ಇರಲಿಕ್ಕಿಲ್ಲ. ಬಹುಶಃ ಇನ್ನೊಂದು 1 ತಿಂಗಳು, 2 ತಿಂಗಳು, 3 ತಿಂಗಳ ಒಳಗಾಗಿ ಸುವ್ಯವಸ್ಥಿತವಾದಂತಹ ವ್ಯವಸ್ಥೆಯನ್ನು ಭಕ್ತಾದಿಗಳಾಗ ಮಾಡಬಹುದೇನೋ. ಯಾಕಂದರೆ ನಾವು ತಿರುಪತಿಯೆಲ್ಲ ಹೋದಾಗ ನಮ್ಗೆ ಗೊತ್ತಿರುತ್ತೆ ಎಷ್ಟೇ ಜನ ಬಂದರೂ ಕೂಡ ಅವರನ್ನು ಯಾವ ರೀತಿ ನಿಭಾಯಿಸ್ಬೋದು ಅಂತೇಳಿ. ಬಹುಶಃ ಇಲ್ಲಿಂದ ಪೆರೇಡ್ ರಾಷ್ಟ್ರ ರಾಜಧಾನಿಯಲ್ಲಿ ನಡೀತಾ ಇರುವಂಥದ್ದು 26ನೇ ತಾರೀಕು. ಅದು ಕೂಡ ಭಾಳ ಸಂಭ್ರಮವನ್ನು ಹೆಚ್ಚಿಸುತ್ತೆ. ಒಂದು ಕಡೆ ರಾಮನ ಪ್ರತಿಷ್ಠಾಪನೆಯಾಗಿದೆ, ಮತ್ತೊಮ್ಮೆ ಸಂಭ್ರಮದಿಂದ ಗಣರಾಜ್ಯೋತ್ಸವವನ್ನು ಕೂಡ ಇಡೀ ದೇಶದ ಜನ ಎದುರು ನೋಡ್ತಾ ಇದ್ದಾರೆ. ನೇ ಗಣರಾಜ್ಯೋತ್ಸವಕ್ಕೆ ಸಿದ್ಧವಾಗ್ತಾ ಇದೆ ರಾಷ್ಟ್ರ ರಾಜಧಾನಿ. ಯಾವೆಲ್ಲ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೂಡ ರಾಮನೂರಿನಲ್ಲಿ ನಿಂತ್ಕೊಂಡು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ಸಶಸ್ತ್ರ ಪಡೆಗಳ 3 ತುಕಡಿಗಳು ಪರೇಡ್ನಲ್ಲಿ ಪಥ ಸಂಚಲನದಲ್ಲಿ ಭಾಗಿಯಾಗಲಿಕ್ಕಿದೆ. ಮೊದಲ ಬಾರಿಗೆ ಭಾರತೀಯ ಸಂಗೀತ ವಾದ್ಯಗಳೊಂದಿಗೆ 100 ಮಹಿಳಾ ಕಲಾವಿದರಿಂದ ಮೆರವಣಿಗೆಯ ಕಾರ್ಯಕ್ರಮ ಕೂಡ ಇರುತ್ತೆ. ವೈವಿಧ್ಯತೆ, ಏಕತೆ, ಪ್ರಗತಿಯನ್ನು ಸಾರುವ 16 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 9 ಸಚಿವಾಲಯಗಳ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಕೂಡ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಗಣರಾಜ್ಯೋತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಯಾವ ರೀತಿಯ ಸಿದ್ಧತೆಗಳು, ಈ ಬಾರಿಯ ವಿಶೇಷತೆಗಳು ಏನೇನು ನಟೇಶ್? ಶ್ರುತಿ, 75ನೇ ಗಣರಾಜ್ಯೋತ್ಸವಕ್ಕೆ ಇಡೀ ರಾಷ್ಟ್ರ ರಾಜಧಾನಿ ಸಜ್ಜಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಜನವರಿ 26ರಂದು ನಡೀತಕ್ಕಂತಹ ಏನು ಗಣರಾಜ್ಯೋತ್ಸವ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಇಡೀ ದೇಶವೇ ಕಾದು ನೋಡ್ತಾ ಇರತಕ್ಕಂಥದ್ದು. ಅಂದ್ರೆ ವಿಕಸಿತ ಭಾರತ ಮತ್ತು ಭಾರತ ಲೋಕತಂತ್ರಕ್ಕೆ ಮಾತೃಕ ಎಂಬ ಪರಿಕಲ್ಪನೆಯಲ್ಲಿ ಏನು ಈ ಗಣತಂತ್ರ ವ್ಯವಸ್ಥೆಯನ್ನ ಶುರು ಮಾಡ್ಲಿಕ್ಕೆ ಮಾಡ್ತಾ ಇರತಕ್ಕಂಥದ್ದು. ಅಂದ್ರೆ ಈ ಪೆರೇಡ್ ಸಂಬಂಧಪಟ್ಟಂತೆ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. 2024ಕ್ಕೆ ಅಂದ್ರೆ ಹಲವು ಮೊದಲಿಗಕ್ಕೆ ಕಾರಣ ಆಗುತ್ತೆ ಈ ಪೆರೇಡ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಮಹಿಳೆಯರ ಅಂದ್ರೆ ಮಹಿಳೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಬಾರಿ ಪೆರೇಡ್ನಲ್ಲಿ ಸ್ತ್ರೀಗೆ ಒಂದು ಉತ್ತಮ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ರಾಷ್ಟ್ರದ ಪ್ರಗತಿಯಲ್ಲಿ ಮಹಿಳೆಯರ ಪಾಲು ಅಧಿಕ ಎಂಬ ಸಂದೇಶವನ್ನ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಭೂಸೇನೆ ಹಾಗೂ ವಾಯುಪಡೆ ಹಾಗೂ ನೌಕಾಪಡೆ ಮುನ್ನಡೆಸುವಂತಹ ಕ್ಯಾಪ್ಟನ್ ಕೂಡ ಮಹಿಳೆಯರೇ ಆಗಿರ್ತಕ್ಕಂಥದ್ದು. ಈ ಬಾರಿ ಹೆಚ್ಚಿನದಾಗಿ ಮಹಿಳೆಯರನ್ನೇ ಫೋಕಸ್ ಮಾಡಿರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹಾಗೇನೆ ಆಸನಗಳ ವ್ಯವಸ್ಥೆ ಇರಬಹುದು, ಮತ್ತೆ ಇನ್ನೆಲ್ಲಾ ಸಿದ್ಧತೆಗಳಿರ್ಬೋದು, ಹಾಗೇನೆ ಸ್ತಬ್ಧ ಚಿತ್ರಗಳಿಗೆ
ಸಂಬಂಧಪಟ್ಟಂತಹ ಮಾಹಿತಿ ಇರ್ಬೋದು, ಎಲ್ಲವನ್ನು ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಗಣರಾಜ್ಯೋತ್ಸವಕ್ಕೆ ಅಂದ್ರೆ 75ನೇ ಗಣರಾಜ್ಯೋತ್ಸವಕ್ಕೆ ಇಡೀ ದೇಶ ಸಜ್ಜಾಗಿದೆ ಅಂತ ಹೇಳ್ಬೋದು. ದೆಹಲಿಯ ಕರ್ತವ್ಯ ಪಥ್ ಕೂಡ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು 75ನೇ ಗಣತಂತ್ರ ವ್ಯವಸ್ಥೆಗೆ ಒಂದು ಪ್ರಾರಂಭವನ್ನು ಹಾಕಲಿಕ್ಕೆ ಸಕಲ ರೀತಿಯಲ್ಲಿ ಸಜ್ಜಾಗಿದೆ. ಎಲ್ಲ ವ್ಯವಸ್ಥೆಗಳನ್ನ ಸಂಪೂರ್ಣವಾಗಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೆಲಸಗಳು ಕರ್ತವ್ಯ ಪಥ್ನ ಮುಂಭಾಗ ನಡೀತಾ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.